ನಮಸ್ಕಾರ. ಮುಖ್ಯಾಂಶಗಳು. ಶೀಘ್ರದಲ್ಲೇ ಕೋವಿಡ್-19 ಲಸಿಕೆ ನಿರೀಕ್ಷೆ, ಕೆಲವು ವಾರಗಳ ನಂತರ ವಿತರಣೆಗೆ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ಎರಡನೇ ಅಲೆ ಹಿನ್ನೆಲೆ ಡಿಸೆಂಬರ್ 20ರಿಂದ ಹಲವು ಸಭೆ, ಸಮಾರಂಭ ನಿರ್ಬಂಧಕ್ಕೆ ಶಿಫಾರಸು. ಡಾ ಕೆ ಸುಧಾಕರ್. ಕರ್ನಾಟಕ ಬಂದ್ಗೆ ನೀಡಿರುವ ಕರೆ ಹಿಂಪಡೆಯಬೇಕು, ಸಂಘಟನೆಗಳೊಂದಿಗೆ ಚರ್ಚೆಗೆ ಸರ್ಕಾರ ಸಿದ್ಧ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯಧನ ಫಲಾನುಭವಿಗಳ ಖಾತೆಗೆ ಜಮೆ, ಭ್ರಷ್ಟಾಚಾರ, ಸೋರಿಕೆ ಪ್ರಮಾಣ ಇಳಿಕೆ. ಸಚಿವ ಪ್ರಕಾಶ್ ಜಾವಡೇಕರ್. ವಾರ್ತೆಗಳ ವಿವರ. ಕೋವಿಡ್-19 ಲಸಿಕೆಗಾಗಿ ದೇಶ ಇನ್ನೂ ಹೆಚ್ಚು ದಿನ ನಿರೀಕ್ಷೆ ಮಾಡಬೇಕಿಲ್ಲ. ಕೆಲವೇ ವಾರಗಳಲ್ಲಿ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಪ್ರಕಟಿಸಿದರು. ಕೋವಿಡ್-19 ಸಾಂಕ್ರಾಮಿಕ ಪರಿಸ್ಥಿತಿ ಹಾಗೂ ಲಸಿಕೆ ಲಭ್ಯತೆ ಕುರಿತು ಇಂದು ಸರ್ವಪಕ್ಷಗಳ ಸಭೆ ನಡೆಸಿದ ಪ್ರಧಾನಿ, ದೇಶದ 3 ಸಂಸ್ಥೆಗಳ ಲಸಿಕೆಗಳು ಅಭಿವೃದ್ಧಿಯ ಹಂತದಲ್ಲಿವೆ. 8 ಸಂಸ್ಥೆಗಳು ಲಸಿಕೆ ಅಭಿವೃದ್ಧಿಪಡಿಸುವ ಸಿದ್ಧತೆಯಲ್ಲಿದ್ದು, ಅವು ಕೂಡ ಪ್ರಯೋಗದ ವಿವಿಧ ಹಂತಗಳಲ್ಲಿವೆ ಎಂದು ತಿಳಿಸಿದರು. ಲಸಿಕಾ ಕಾರ್ಯಕ್ರಮದ ಬಗ್ಗೆ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಕಾರ್ಯಕ್ರಮದ ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರು, ಅನಾರೋಗ್ಯವುಳ್ಳವರಿಗೆ ಆದ್ಯತೆ ಮೇರೆಗೆ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದರು. ವಿಶ್ವದಲ್ಲಿ ಲಸಿಕೆ ಅಭಿವೃದ್ಧಿಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಎಲ್ಲರ ಗಮನ ಅತ್ಯಂತ ಸುರಕ್ಷಿತ ಲಸಿಕೆಯ ಮೇಲಿದೆ. ಹೀಗಾಗಿ ಸ್ವಾಭಾವಿಕವಾಗಿ ವಿಶ್ವದ ದೃಷ್ಟಿ ಈಗ ಭಾರತದ ಮೇಲೂ ಇದೆ ಎಂದರು. इसे लेकर भी केंद्र सरकार राज्य सरकारों से मिले सुझावों के आधार पर काम कर रही है. इसमें प्राथमिकता ಲಸಿಕೆಯ ವಿತರಣೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿ ಕಾರ್ಯನಿರ್ವಹಿಸಲಿವೆ. ವಿಶ್ವದ ಬಹಳಷ್ಟು ದೇಶಗಳಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ವಿಶ್ವದ ಬೃಹತ್ ಹಾಗೂ ಅನುಭವಿ ವಿತರಣಾ ಜಾಲ ನಮ್ಮದಾಗಿದೆ. ಶೀತಲ ಸಂಗ್ರಹಾಗಾರ ಸಲಕರಣೆಗಳು ಹಾಗೂ ಸಾಗಾಟಕ್ಕೆ ಸಂಬಂಧಿಸಿ ರಾಜ್ಯಗಳ ಸಹಕಾರ ಪಡೆದುಕೊಳ್ಳಲಾಗುವುದು. ಶೀತಲ ಸಂಗ್ರಹಾಗಾರಗಳ ಬಲವರ್ಧನೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ದೇಶದಲ್ಲೊಂದು ವಿಶೇಷ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ ಪ್ರಧಾನಿ, ಕೋವಿನ್ ಹೆಸರಿನ ಈ ಸಾಫ್ಟ್ವೇರ್ ಮೂಲಕ ಯಾವುದೇ ಲಾಭಾರ್ಥಿ ದೇಶದಲ್ಲಿ ಲಭ್ಯವಿರುವ ಕೋವಿಡ್-19 ಲಸಿಕೆಯ ಸಂಗ್ರಹದ ಕುರಿತು ನೈಜ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಸಂಶೋಧನೆಗೆ ಸಂಬಂಧಿಸಿದ ಕಾರ್ಯಪರಿಶೀಲನೆಗೆ ಕಾರ್ಯಪಡೆ ರಚಿಸಲಾಗಿದ್ದು, ಲಸಿಕೆಯ ಕುರಿತು ರಾಷ್ಟ್ರೀಯ ತಜ್ಞರ ತಂಡ ಮೇಲ್ವಿಚಾರಣೆ ನಡೆಸುತ್ತಿದೆ. ಈ ತಜ್ಞರ ತಂಡ ರಾಜ್ಯ ಸರ್ಕಾರಗಳೊಂದಿಗೆ ಸೇರಿ ಕೆಲಸ ಮಾಡುತ್ತಿದೆ. ಲಸಿಕೆಯ ದರ ನಿಗದಿ ಮಾಡುವ ಬಗ್ಗೆಯೂ ರಾಜ್ಯ ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ. ಜನರ ಆರೋಗ್ಯದ ಆದ್ಯತೆ ಮೇರೆಗೆ ದರ ನಿಗದಿ ಮಾಡಲಾಗುವುದು ಎಂದರು. अन्य लॉजिस्टिक की जरूरत पड़ेगी, राज्य सरकारों की मदद से उसका भी आकलन हो रहा है. कोल्ड चेन को और मजबूत करने के लिए भी साथ ही साथ अनेक नए प्रकल्प भी चल रहे हैं, कई और नए प्रयास भी चल रहे हैं. भारत ने एक विशेष सॉफ्टवेयर भी बनाया है, कोविन, जिसमें कोरोना वैक्सीन के लाभार्थी वैक्सीन के उपलब्ध स्टॉक और स्टोरेज से जुड़ी रियल टाइम इंफॉर्मेशन रहेगी. भारत में कोरोना वैक्सीन की रिसर्च से जुड़े दायित्व के लिए विशेष टास्क फोर्स का गठन किया गया था और वैक्सीन से जुड़े अभियान का दायित्व नेशनल एक्सपर्ट ग्रुप को दिया गया है. इसमें टेक्निकल एक्सपर्ट्स हैं, केंद्र सरकार के संबंधित मंत्रालयों और विभागों के अधिकारी हैं, प्रत्येक जोन के हिसाब से राज्य सरकारों के भी प्रतिनिधि हैं. ये नेशनल एक्सपर्ट ग्रुप राज्य सरकारों के साथ मिलकर के काम कर रहा है. राष्ट्रीय और स्थानीय हर जरूरत के मुताबिक फैसले नेशनल एक्सपर्ट ग्रुप द्वारा सामूहिक तौर पर लिए जाएंगे. साथियों, वैक्सीन की कीमत कितनी होगी, इसे लेकर भी सवाल स्वाभाविक है. केंद्र सरकार इस बारे में
ಭಾರತವು ಕೋವಿಡ್-19 ಸೋಂಕಿನಿಂದ ಚೇತರಿಸಿಕೊಳ್ಳುವ ಪ್ರಮಾಣ ಅಧಿಕವಾಗಿರುವ ದೇಶಗಳ ಮೊದಲ ಸ್ತರದಲ್ಲಿದೆ. ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಿಗಿಂತ ಅತ್ಯುತ್ತಮ ಸ್ಥಿತಿಯಲ್ಲಿದೆ. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಬೇರೆ ದೇಶಗಳಿಗೂ ಸಹಾಯ ಹಸ್ತ ಚಾಚಿದ್ದೇವೆ. ಸೋಂಕಿನ ವಿರುದ್ಧ ಭಾರತೀಯರು ಅಪ್ರತಿಮ ಅಭೂತಪೂರ್ವ ಹೋರಾಟ ನಡೆಸಿದ್ದಾರೆ. ದೀರ್ಘವಾದ ಈ ಹೋರಾಟದಲ್ಲಿ ವೈಜ್ಞಾನಿಕ ನಿಲುವನ್ನು ಅಳವಡಿಸಿಕೊಳ್ಳಲಾಗಿದೆ. ಇನ್ನು ಮುಂದೆಯೂ ಇದೇ ರೀತಿಯ ಸಹಯೋಗ ಮತ್ತು ವೈಜ್ಞಾನಿಕ ಆಯಾಮ ಅಗತ್ಯವಾಗಿದೆ ಎಂದರು. ಸಭೆಯಲ್ಲಿ ಸಂಸತ್ತಿನ ಎರಡೂ ಸದನಗಳ ನಾಯಕರು, ಕೇಂದ್ರ ಸಚಿವರಾದ ಅಮಿತ್ ಶಾ, ಡಾ ಹರ್ಷವರ್ಧನ್, ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್, ಟಿಎಂಸಿಯ ಡೆರೆಕ್ ಒಬ್ರಯನ್, ಡಿಎಂಕೆಯ ಟಿಆರ್ ಬಾಲು, ಎನ್ಸಿಪಿಯ ಶರದ್ ಪವಾರ್ ಹಾಗೂ ಇತರ ರಾಜಕೀಯ ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು. जहां पर रिकवरी रेट भी बहुत ज्यादा है, भारत उन देशों में भी शामिल है जहां पर कोरोना की वजह से होने वाली मृत्यु दर इतनी कम है. भारत ने जिस तरह कोरोना के खिलाफ लड़ाई को लड़ा है, वो प्रत्येक देशवासी की अदम्य इच्छा शक्ति को दिखाता है. विकसित देशों, अच्छे मेडिकल इंफ्रास्ट्रक्चर वाले देशों की तुलना में भी भारत ने इस लड़ाई को कहीं बेहतर तरीके से लड़ा है और अपने ज्यादा से ज्यादा नागरिकों की जान बचाई है. आपके सुझावों को गंभीरता से लिया जाएगा और योजना में वो भी बहुत पूरक होंगे. इन सभी आग्रह के साथ मैं आज आप सभी का बहुत बहुत आभार व्यक्त करता हूं. आपने समय निकाला, बहुत बहुत धन्यवाद. ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಎರಡನೇ ಅಲೆ ಕಾಣಿಸಿಕೊಳ್ಳಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ನೇಮಕ ಮಾಡಿದ್ದ ತಾಂತ್ರಿಕ ಸಲಹಾ ಸಮಿತಿ ಹಲವು ಶಿಫಾರಸುಗಳನ್ನು ಸಲಹೆ ಮಾಡಿ ಕಟ್ಟುನಿಟ್ಟಿನ ಜಾರಿಗೆ ಮನವಿ ಮಾಡಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಡಿಸೆಂಬರ್ 20 ರಿಂದ ಜನವರಿ 2 ತನಕ ರಾಜ್ಯದಲ್ಲಿ ಯಾವುದೇ ಸಭೆ, ಸಮಾರಂಭ, ರಾಜಕೀಯ ಕಾರ್ಯಕ್ರಮ ಸೇರಿದಂತೆ ಇನ್ನಿತರೆ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜಿಸದಂತೆ ಶಿಫಾರಸು ಮಾಡಿದೆ ಎಂದು ಹೇಳಿದರು. ಮಾರುಕಟ್ಟೆಗಳು, ಜನಸಂದಣಿ ಇರುವ ಯಾವುದೇ ಪ್ರದೇಶದಲ್ಲಿ ಜನರ ಸಂಚಾರಕ್ಕೆ ನಿರ್ಬಂಧ ಹೇರಲು ಸಲಹೆ ನೀಡಿದೆ ಎಂದು ಹೇಳಿದರು. ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಚಳಿ ಹೆಚ್ಚು ಇರುವ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ 3 ತಿಂಗಳುಗಳ ಕಾಲ ಅತ್ಯಂತ ಜಾಗೃತಿ ವಹಿಸುವಂತೆ ಸಮಿತಿ ಸಲಹೆ ನೀಡಿದ್ದು, ಜನವರಿ ತಿಂಗಳಿನಿಂದ ಫೆಬ್ರವರಿ ಅಂತ್ಯದವರೆಗೆ ಕೋವಿಡ್ ಪರೀಕ್ಷೆಯನ್ನು ಪ್ರತಿದಿನ ಕನಿಷ್ಠ 1,25,000 ಮಂದಿಗೆ ನಡೆಸಲು ಸೂಚಿಸಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ರಾತ್ರಿ ಕರ್ಫ್ಯೂ ಅಗತ್ಯವಿಲ್ಲ, ಬದಲಾಗಿ ಜನರು ಸ್ವಯಂ ನಿರ್ಬಂಧವನ್ನು ಹೇರಿಕೊಳ್ಳುವ ಅಗತ್ಯವಿದೆ. ಮುಖಗವಸು ಧರಿಸುವುದು, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ರಾಜ್ಯಗಳನ್ನು ಹೋಲಿಕೆ ಮಾಡಿ ನೋಡಿದಾಗ 45 ದಿವಸದಿಂದ 90 ದಿವಸದ ಒಳಗಡೆ ಎರಡನೇ ಅಲೆ ಪ್ರಾರಂಭ ಆಗ್ತದೆ. ಅದು ಕೂಡ ಗ್ರ್ಯಾಜುವಲ್ ಆಗಿ ಆಗುತ್ತೆ. 2-3 ವಾರಗಳಲ್ಲಿ ಅದು ಹಂತ ಹಂತವಾಗಿ ಹೆಚ್ಚಿಗೆ ಆಗುವಂಥದ್ದು ಪ್ರಕ್ರಿಯೆ ಕಂಡುಬಂದಿದೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಕೂಡ ಇವರ ಒಂದು ಅಧ್ಯಯನದ ಪ್ರಕಾರ, ಇವರ ವರದಿಯ ಪ್ರಕಾರ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಇವತ್ತು ಎರಡನೇ ಅಲೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಬಂದೇ ಬರುತ್ತೆ ಅಂತಲ್ಲ ಹೇಳೋದು, ಬರಲಿಕ್ಕೆ ಸಾಧ್ಯ ಇದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಅದನ್ನು ನಿಯಂತ್ರಣ ಸಂಪೂರ್ಣ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ ಈಗ ನಮಗೆ ಕೆಲವು ಸಲಹೆಗಳನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆ ಸಲಹೆಗಳ ಬಗ್ಗೆ ನಾವು ಕೂಡ ಉನ್ನತ ಮಟ್ಟದಲ್ಲಿ ನಾವು ಕೂಡ ಚರ್ಚೆ ಮಾಡಬೇಕಾಗಿದೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಯಾವ ರೀತಿ ನಾವು ಕ್ರಮಗಳನ್ನು ಈಗ ಮುಂದಿನ 45 ದಿವಸ ನಿರ್ಣಾಯಕವಾದಂಥ ಹಂತ ಅಂತ ಹೇಳಿದ್ದಾರೆ. ಈ 45 ದಿವಸಗಳು ನಾವು ಪ್ರಾರಂಭದಲ್ಲಿ ಲಾಕ್ಡೌನ್ ವೇಳೆಯಲ್ಲಿ ಅನ್ಲಾಕ್ಡೌನ್ ಒಂದು ಫೇಸ್ನಲ್ಲಿ ಯಾವ ರೀತಿ ನಾವು ನಿಯಂತ್ರಣವನ್ನು ಮಾಡ್ತಾ ಇದ್ವಿ, ಆ ನಿಯಂತ್ರಣವನ್ನು ಮತ್ತೆ ನಾವು ಮುಂದಿನ 45 ದಿವಸಗಳಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಒಂದು ಅಂಶ ಅವ್ರು ಏನು ಹೇಳ್ತಾರೆ ಅಂದರೆ, ಜನರು ಗುಂಪು ಗುಂಪಾಗಿ ಸೇರುವಂಥದ್ದು ಮತ್ತೆ ಪ್ರಾರಂಭ ಆಗಿದೆ. ಇದು ಭಾಳಷ್ಟು ನೀವು ನಿಗಾವನ್ನು ವಹಿಸಬೇಕು. ಇವತ್ತು ಮಾರುಕಟ್ಟೆಗಳಲ್ಲಿ ನೂರಾರು ಸಾವಿರಾರು ಜನರು ಸೇರುವಂಥದ್ದು ಒಂದೇ ಕಡೆ, ಯಾವುದೇ ಸಾಮಾಜಿಕ ಅಂತರ ಇರೋದಿಲ್ಲ, ಯಾವುದೇ ಮಾಸ್ಕನ್ನು ಧರಿಸೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಒಂದು
ರಾಜ್ಯದಲ್ಲಿ ನೆಲೆಸಿರುವ ಮರಾಠಿಗರು ಮಹಾರಾಷ್ಟ್ರದವರಲ್ಲ, ಅವರು ಕೂಡ ನಮ್ಮ ಕರ್ನಾಟಕದವರೇ ಆಗಿದ್ದಾರೆ. ಎಲ್ಲರನ್ನೂ ಒಟ್ಟಾಗಿ ಸಾಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುತ್ತೂರು ಶ್ರೀಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆದ ನಂತರ ಅವರು ನಾಳೆ ಕರ್ನಾಟಕ ಬಂದ್ ಮಾಡುವುದನ್ನು ಕೆಲ ಸಂಘಟನೆಗಳು ಕೈಬಿಡಬೇಕು, ಜನಸಾಮಾನ್ಯರಿಗೆ ತೊಂದರೆ ಕೊಡುವುದು ಬೇಡ, ಕರ್ನಾಟಕದಲ್ಲಿ ಯಾವಾಗಲೂ ಕನ್ನಡಿಗರಿಗೆ ಮೊದಲ ಆದ್ಯತೆ, ಇನ್ನೂ ಹೆಚ್ಚಿನ ಕನ್ನಡಪರ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರಲಿದೆ. ವಾಟಾಳ್ ನಾಗರಾಜ್ ಮತ್ತು ಇತರೆ ಕನ್ನಡಪರ ಸಂಘಟನೆಗಳ ಜೊತೆ ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದರು. ಮಧ್ಯಾಹ್ನ ಬೆಳಗಾವಿ ಮುಗಿಬಿಟ್ಟು ನಾಳೆ ಸಾಯಂಕಾಲ ವಾಪಸ್ ಬರ್ತೀವಿ. ಕಾರ್ಯಕ್ರಮ ವಾಟಾಳ್ ನಾಗರಾಜ್ ಸರಿ ಎಲ್ರಿಗೂ ಸಹ ಈ ಬಂದ್ ಮಾಡಿ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರು. ಅದರ ಅಗತ್ಯ ಇಲ್ಲ. ಎಲ್ಲ ಸಮಾಜನೂ ಒಟ್ಟಾಗಿ ತೊಗೊಂಡೋಗುವಂಥದ್ದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕನ್ನಡದ ಏನೇನು ಆದ್ಯತೆ ಕೊಡಬೇಕು ಎಲ್ಲ ಆದ್ಯತೆ ಕೊಟ್ಟಿದ್ದೀನಿ. ಇನ್ನೂ ಏನು ಹೇಳ್ತಾರೋ ಕನ್ನಡದ ಕೊಟ್ಟು ಅದನ್ನು ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ದಯಮಾಡಿ ಎಲ್ಲೂ ಸಹ ಇದಕ್ಕೆ ಅವಕಾಶ ಇಲ್ಲ. ಈ ಸರಿ ಬಂದು ಅವಕಾಶ ಕೊಡಬೇಡಿ, ದಯವಿಟ್ಟು ಸಹಕರಿಸಿ ಅಂತ ಅತ್ಯಂತ ವಿನಯಪೂರ್ವಕವಾಗಿ ಅವರ ಪ್ರಾರ್ಥನೆ. ಸತತ 3ನೇ ಬಾರಿಗೆ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸಿದೆ. ಈ ಹಿಂದಿನ 4% ಬಡ್ಡಿ ದರ ಮುಂದುವರಿಯಲಿದ್ದು, ಕಳೆದ 3 ದಿನಗಳಿಂದ ನಡೆದಿದ್ದ ರಿಸರ್ವ್ ಬ್ಯಾಂಕಿನ ವಿತ್ತ ನೀತಿ ನಿರೂಪಕರ ಸಭೆಯ ಬಳಿಕ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಇಂದು ವಿತ್ತ ನೀತಿ ಪ್ರಕಟಿಸಿದರು. ದೇಶದಲ್ಲಿ ಕೋವಿಡ್-19 ಸೋಂಕು ಸೃಷ್ಟಿಸಿದ್ದ ಪರಿಣಾಮಗಳಿಂದ ಆರ್ಥಿಕತೆ ಚೇತರಿಸಿಕೊಳ್ಳುತ್ತಿದೆ. ಹಣದುಬ್ಬರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯವಿರುವಷ್ಟು ದಿನಗಳ ಕಾಲ ಬಡ್ಡಿ ದರ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಎಂದರು. 2021ನೇ ಸಾಲಿನ ನೈಜ ಜಿಡಿಪಿ ವೃದ್ಧಿ ದರವನ್ನು -7.5% ಅಂದಾಜಿಸಲಾಗಿದ್ದು, ಆರ್ಥಿಕತೆ ವೇಗವಾಗಿ ಚೇತರಿಸಿಕೊಳ್ಳುತ್ತಿದೆ. ದೇಶದ ಗ್ರಾಮೀಣ ಭಾಗದಲ್ಲಿ ಬೇಡಿಕೆ ಹೆಚ್ಚಾಗುತ್ತಿದೆ. ಆರ್ಥಿಕತೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಳೆದ ಮಾರ್ಚ್ನಿಂದ ಈವರೆಗೆ ರೆಪೋ ದರದಲ್ಲಿ 115 ಅಂಶಗಳಷ್ಟು ಕಡಿಮೆ ಮಾಡಲಾಗಿದೆ ಎಂದರು. Let me now focus on financial market outlook. The measures taken by the Reserve Bank over the year gone by have also resulted in a significant moderation in the structure of interest rates across the spectrum, narrowing of risk spreads and a record issuance of corporate bonds. Corporate bond spreads have in fact narrowed to pre-pandemic levels across the term structure. Financial markets have been working in an orderly fashion. The easing of finance conditions is in fact preparing the ground for strengthening the nascent signs of recovery that have become visible in the second half of 2021. These developments attest to the efficacy of the Reserve Bank's liquidity management measures, not just in lowering yields and borrowing costs, but also in building positive market sentiments as well as confidence in the assurances given by the Reserve Bank of India in October and the actions thereafter. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ನಾಗಾಲ್ಯಾಂಡ್ನಲ್ಲಿಂದು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ವೇಳೆ 15 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೂ ಶಂಕುಸ್ಥಾಪನೆ ನೆರವೇರಿಸಿದರು. 4,127 ಕೋಟಿ ರೂಪಾಯಿ ವೆಚ್ಚದಲ್ಲಿ 266 ಕಿಲೋಮೀಟರ್ ಉದ್ದದ ಹೆದ್ದಾರಿ ನಿರ್ಮಿಸುವ ಉದ್ದೇಶ ಹೊಂದಲಾಗಿದೆ. ವರ್ಚುವಲ್ ವೇದಿಕೆಯಲ್ಲಿ ನಡೆದ ಸಮಾರಂಭದಲ್ಲಿ ನಿತಿನ್ ಗಡ್ಕರಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಕಳೆದ 6 ವರ್ಷಗಳಿಂದ ನಾಗಾಲ್ಯಾಂಡ್ನಲ್ಲಿ 667 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಹೆದ್ದಾರಿ ಜಾಲಕ್ಕೆ ಜೋಡಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ರಸ್ತೆ ಸಂಪರ್ಕ ಸೇರಿದಂತೆ ಎಲ್ಲಾ ರೀತಿಯ ಮೂಲಸೌಕರ್ಯ ಅಭಿವೃದ್ಧಿಗಳು ನಾಗಾಲ್ಯಾಂಡ್ನಲ್ಲಿ ಪ್ರಗತಿಯಲ್ಲಿವೆ. ಈ ಕಾಮಗಾರಿಗಳಿಂದ ನಾಗಾಲ್ಯಾಂಡ್ ಅಭಿವೃದ್ಧಿ ಪಥದಲ್ಲಿ ಸಾಗಲಿದೆ ಎಂದರು. 7.73 kilometer, lakh population against national average of 10.80 kilometer per lakh population. The sanction of new works for development of NH in last 6 years. For development and improvement of national highway, 50 numbers of work of total length of 1,663 kilometer, 0.41 kilometer, and total cost of 11,711.06 crore have been approved in last 6 years. This includes about 47.9 kilometer of 3 projects, concrete roads, as a part of improvement of Dimapur city, which is the largest city of Nagaland, and project at a total cost of rupees 1,598.29 crore.
ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯಧನವನ್ನು ಅರ್ಹ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆ ಮಾಡುತ್ತಿರುವುದರಿಂದ ಭ್ರಷ್ಟಾಚಾರ ಪ್ರಮಾಣ ಹಾಗೂ ಸೋರಿಕೆ ಇಳಿಮುಖವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಡಾ ರಾಜೇಂದ್ರ ಪ್ರಸಾದ್ ಸ್ಮಾರಕ ಆಯೋಜಿಸಿದ್ದ ಸಮಾರಂಭದಲ್ಲಿ ಅವರು ಎನ್ಡಿಎ ಸರ್ಕಾರ ಫಲಾನುಭವಿಗಳಿಗೆ ಸಹಾಯಧನವನ್ನು ನೇರ ವರ್ಗಾವಣೆ ಮಾಡುವ ಮಹತ್ವದ ನಿರ್ಧಾರ ಕೈಗೊಂಡಿದ್ದರಿಂದ ಅರ್ಹ ಫಲಾನುಭವಿಗಳಿಗೆ ಅನುಕೂಲವಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು ಯುವಕರಿಗೆ ಹೊಸ ಭರವಸೆ ಮೂಡಿಸಿದೆ. ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಡಿಜಿಟಲ್ ವೆಚ್ಚ ಕಡಿಮೆ ಇದೆ ಎಂದು ತಿಳಿಸಿದರು. ಕುರುಬ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ಸಾಕು. ಆದರೆ ಬಿಜೆಪಿ ನಾಯಕರು ಅನಗತ್ಯವಾಗಿ ಈ ವಿಷಯದಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಗಳು ಇರುವುದರಿಂದ ಹೋರಾಟದ ಅಗತ್ಯವಿಲ್ಲ, ಆದರೂ ವಿನಾಕಾರಣ ಹೋರಾಟ ಮಾಡುತ್ತಿದ್ದಾರೆ ಎಂದರು. ಕುರುಬ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಹೋರಾಟದಲ್ಲಿ ತಾವು ಭಾಗಿಯಾಗುತ್ತಿಲ್ಲ. ಯಾವುದೇ ಬೇರೆ ನಾಯಕರು ಹೋರಾಟ ಮಾಡಿದರೆ ತಮ್ಮ ಅಭ್ಯಂತರವಿಲ್ಲ ಎಂದು ಹೇಳಿದರು. ತಾವು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುವುದರಲ್ಲಿ ರಾಜ್ಯದ ಯಾವೊಬ್ಬ ಕಾಂಗ್ರೆಸ್ ನಾಯಕರ ಪಾತ್ರವೂ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ನಾನು ಕಾಂಗ್ರೆಸ್ ಸೇರ್ಪಡೆಯಾಗಲು ನೇರ ಕಾರಣ ಅಹ್ಮದ್ ಪಟೇಲ್ ಎಂದು ತಿಳಿಸಿದರು. ಅದ್ರ ಹಿಂದ್ಗಡೆ ಇರೋರು ಯಾರು? RSSನವರು. ಇಲ್ಲಿ ಈಶ್ವರಪ್ಪ ಹಿಂದ್ಗಡೆ ಇರೋರು ಯಾರು? RSSನವರು. ಅಲ್ಲಿ ಪಾಸ್ ಮಾಡಿಸ್ಬಿಟ್ರೆ ಮುಗಿದೋಯ್ತಲ್ಲಪ್ಪ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ನನಗೆ ಕರ್ನಾಟಕದ ಕಾಂಗ್ರೆಸ್ನವರು ಯಾರು ಕೂಡ ನಾನು ಪಕ್ಷ ಸೇರ್ಲಿಕ್ಕೆ ಕಾರಣ ಅಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್. ನನಗೆ ಬೆಂಗಳೂರಿನ ಪೀರನ್ ಅಂತಕ್ಕಂಥ ನಮ್ಮ ಸ್ನೇಹಿತ, ಅವರು ನನಗೆ ಮತ್ತು ಅಹಮದ್ ಪಟೇಲ್ ಇಬ್ಬರಿಗೂ ಸ್ನೇಹಿತರು. ಅವರು ನಮ್ಮಿಬ್ಬರ ಮಧ್ಯೆ ಮಾತುಕತೆ ಏರ್ಪಡಿಸಿ ನಾನು ಸೋನಿಯಾ ಗಾಂಧಿ ಹತ್ರ ಭೇಟಿ ಮಾಡಿ ಕಾಂಗ್ರೆಸ್ ಸೇರ್ಲಿಕ್ಕೆ ಅಹಮದ್ ಪಟೇಲ್ರು ಕಾರಣ. ಭಾರತೀಯ ವಾಯುಸೇನೆಯ ಏರೋನಾಟಿಕಲ್ ಇಂಜಿನಿಯರ್ಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ಬೆಂಗಳೂರಿನ ಏರ್ಫೋರ್ಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿಂದು ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪಶ್ಚಿಮ ವಿಭಾಗದ ವಾಯುಪಡೆಯ ಏರ್ ಕಮಾಂಡರ್ ವಿಆರ್ ಚೌಧರಿ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ತರಬೇತಿ ಸಮಯದಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ 3 ಅಧಿಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬಳಿಕ ವಿಆರ್ ಚೌಧರಿ ಸತತ ಪರಿಶ್ರಮ, ದೃಢ ಸಂಕಲ್ಪದಿಂದ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಲು ಸಾಧ್ಯ. ಭಾರತದ ವಾಯುಪಡೆಗೆ ತನ್ನದೇ ಆದ ವೈಶಿಷ್ಟ್ಯ ಇತಿಹಾಸವಿದೆ. ಐಎಎಫ್ ಅಧಿಕಾರಿಗಳು ಹಲವು ಯುದ್ಧಗಳಲ್ಲಿ ಮತ್ತು ಕಾರ್ಯಾಚರಣೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ದೇಶದ ಗರಿಮೆಗೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು. I am impressed that you all managed to continue with your training and reach this stage, given the complexities that the coronavirus pandemic has brought into every aspect of life. I fully understand that this would not have been easy and is a testament to the flexibility and determination of the faculty, staff, and each one of you. Remember that the same dedication, adaptability, and willingness to continually push yourself will be required time after time in your future career. The same high standards that you have shown today will form the basis of safe and effective operations in future, no matter what your role. ವಾರಗಳ ಕಾಲ ತರಬೇತಿ ಪಡೆದ 26 ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿದರು. ಇಂದು ಭಾರತೀಯ ನೌಕಾಪಡೆ ದಿನ. ದೆಹಲಿಯ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್ ಗೌರವ ನಮನ ಸಲ್ಲಿಸಿದರು. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ಗೆಲುವಿನ ನೆನಪಿಗಾಗಿ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ.
अवसर नहीं जो आसपास कोस्ट के पास नहीं रहती, बल्कि ब्लू वाटर नेवी है, मॉलडीव, सेशल्स, यानी कि मैरीटाइम बाउंड्री लाइन में यूएस में हवाई में एक एक्सरसाइज होती है जिसमें बहुत ही ज्यादा आप जानते हैं कि इन द मैरीटाइम डोमेन. ಇದಕ್ಕೂ ಮುನ್ನ ಅಡ್ಮಿರಲ್ ಕರಂಬೀರ್ ಸಿಂಗ್ ದೇಶದ ಸಮುದ್ರಗಳ ಭದ್ರತೆ ಮತ್ತು ಅಖಂಡತೆಗೆ ನೌಕಾಪಡೆ ಸದಾ ಸನ್ನದ್ದವಾಗಿದೆ. ನೌಕಾಪಡೆ ಚೈನಾದ ಯಾವುದೇ ಪ್ರಯತ್ನಗಳನ್ನು ಯಶಸ್ವಿಯಾಗಲು ಬಿಡುವುದಿಲ್ಲ. ನೌಕಾಪಡೆ ಭೂ ಮತ್ತು ವಾಯುಸೇನೆಯ ಜೊತೆ ಕೈಜೋಡಿಸಿ ದೇಶದ ಅಖಂಡತೆಗೆ ಶ್ರಮಿಸಲಿದೆ ಎಂದು ತಿಳಿಸಿದರು. The Navy's efforts have served as a bridge for collaborative partnerships in the region with like-minded nations based on a shared vision and mutual. स्वदेशीकरण यानी इंडिजनाइजेशन तथा आत्मनिर्भरता यानी सेल्फ रिलायंस पर नौसेना के विशेष ध्यान दिया है. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ನೌಕಾಪಡೆಯ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯ ತಿಳಿಸಿ ಕಡಲ ಗಡಿ ರಕ್ಷಿಸುವಲ್ಲಿ, ವ್ಯಾಪಾರ ಮಾರ್ಗಗಳನ್ನು ಭದ್ರಪಡಿಸುವಲ್ಲಿ, ನಾಗರಿಕ ತುರ್ತು ಸಂದರ್ಭಗಳಲ್ಲಿ ಸಹಾಯ ನೀಡುವಲ್ಲಿ ನೌಕಾಪಡೆ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೌಕಾಪಡೆ ಯೋಧರಿಗೆ ಶುಭ ಕೋರಿದ್ದು, ಭಾರತೀಯ ನೌಕಾಪಡೆ ಯೋಧರು ದೇಶಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದು, ಭಾರತದ ಕರಾವಳಿ ಪ್ರದೇಶವನ್ನು ರಕ್ಷಣೆ ಮಾಡಿಕೊಂಡು ಬರುತ್ತಿದೆ. ಭಾರತದ ಶ್ರೀಮಂತ ಕಡಲ ಸಂಪ್ರದಾಯ ನೆನೆಯುವಂತಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತದ ಸಮುದ್ರಗಳನ್ನು ರಕ್ಷಿಸುವಲ್ಲಿ ನೌಕಾದಳ ಮಹತ್ವದ ಪಾತ್ರ ವಹಿಸಿದೆ. ನೌಕಾಪಡೆಯ ಯೋಧರ ಶೌರ್ಯ, ಸಾಹಸ ಶ್ಲಾಘನೀಯ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಭಾರತೀಯ ನೌಕಾಪಡೆ ಯೋಧರು ಮತ್ತು ಕುಟುಂಬದವರಿಗೆ ಅಭಿನಂದಿಸಿದ್ದು, ದೇಶದ ಭದ್ರತೆಗೆ ನೌಕಾಪಡೆ ಯೋಧರ ಬದ್ಧತೆ ಮೆಚ್ಚುವಂತಹದ್ದಾಗಿದೆ ಎಂದು ತಿಳಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ನೌಕಾಪಡೆಗೆ ಶುಭ ಕೋರಿ ನೌಕಾಪಡೆಯ ಯೋಧರ ಸಾಹಸ ಮತ್ತು ಶೌರ್ಯ ಪ್ರಶಂಸನಾರ್ಹ, ನೌಕಾಪಡೆಯ ಎಲ್ಲ ಪರಿವಾರದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕೃಷಿ ಸುಧಾರಣಾ ಕಾನೂನಿನ ಬಗ್ಗೆ ಗುಜರಾತ್ ಸೇರಿದಂತೆ ದೇಶದ ವಿವಿಧ ಭಾಗದ ಹಲವು ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೃಷಿಕರು ಈಗ ತಾವು ಬಂಧನದಿಂದ ಮುಕ್ತರಾಗಿದ್ದೇವೆ. ಮೊದಲು ಮಂಡಿಗಳಲ್ಲೇ ಮಾರಾಟ ಮಾಡಬೇಕಿತ್ತು. ಅದರಿಂದ ನಮಗೆ ನಷ್ಟವಾಗುತ್ತಿತ್ತು. ಅವರು ಹೇಳಿದಂತೆ ಕೇಳಬೇಕಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಾವು ಬೆಳೆದ ಫಸಲನ್ನು ಉತ್ತಮ ದರಕ್ಕೆ ಎಲ್ಲಿ ಬೇಕಾದರೂ ಮಾರಾಟ ಮಾಡಲು ಅವಕಾಶವಿದೆ. ರೈತರಿಗಾಗಿ ಉತ್ತಮ ಕಾರ್ಯ ಮಾಡುತ್ತಿರುವ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದಗಳು ಎಂದು ಅವರು ತಿಳಿಸಿದ್ದಾರೆ. ನೂತನ ಕಾನೂನುಗಳು ರೈತರ ಹಿತ ಕಾಯುತ್ತವೆ. ರೈತರಿಗಾಗಿ ಇಂತಹ ನೀತಿಯ ಅಗತ್ಯವಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. किसान तक पहुंचते पहुंचते उसमें से आधा कम हो जाता, तो अब डायरेक्ट हमारा जो डीलर से ही कंसेप्ट रहेगा. ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವ ಮೆಕ್ಕೆಜೋಳ ಕಟಾವಿಗೆ ಬಂದಿದ್ದು, ಕೇಂದ್ರ ಸರ್ಕಾರದ ನೂತನ 3 ಕೃಷಿ ಕಾಯ್ದೆಗಳು ಅನ್ನದಾತರಿಗೆ ಉತ್ತಮ ಬೆಲೆ ತಂದುಕೊಟ್ಟಿವೆ. ಎಲ್ಲಿ ಬೇಕಾದರೂ ಮಾರಾಟ ಮಾಡಲು ಅವಕಾಶ ದೊರೆತಿರುವುದರ ಕುರಿತು ಹಾಗೂ ಕಾನೂನುಗಳ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ನಾವು ಮೊದಲು ಎಪಿಎಂಸಿ ಕೊಡೋದ್ರಿಂದ ಡಿಡಿ ನ್ಯೂಸ್ನೊಂದಿಗೆ ಧಾರವಾಡ ಜಿಲ್ಲೆಯ ಪ್ರಗತಿಪರ ರೈತ ಮಲ್ಲಪ್ಪ ಚಿಕ್ಕಯ್ಯನವರ್ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 3 ಕಾಯ್ದೆಗಳು ಕೃಷಿಕರಿಗೆ ಸಹಕಾರಿಯಾಗಿದ್ದು, ತಮಗೆ ಮುಕ್ತ ಮಾರುಕಟ್ಟೆ ಅವಕಾಶ ದೊರೆತಿದೆ ಎಂದರು. ಮಾರಾಟ ಮಾಡಲಿಕ್ಕೆ ಮತ್ತು ಹೆಚ್ಚಿನ ದರಕ್ಕೆ ನಮಗೆ ಮಾರಾಟಕ್ಕೆ ಅವಕಾಶ ಇರುತ್ತದೆ. ರೈತರ ಪರವಾಗಿ ಮೋದಿ ಅವರಿಗೆ ನಾವು ಧನ್ಯವಾದಗಳು. ಮತ್ತೊಬ್ಬ ರೈತ ಅಶೋಕ್ ಬೆಳೆದ ಬೆಳೆಗಳನ್ನು ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇದು ರೈತರಿಗೆ ನಿಜಕ್ಕೂ ಸಹಕಾರಿಯಾಗಲಿದೆ ಎಂದರು. ಕಾಯ್ದೆ ತಿದ್ದುಪಡಿ ಮಾಡಿದ್ದಕ್ಕೆ ಮತ್ತು ನಾನು ಆಕತ್ತೆ ಅನ್ನೋದಕ್ಕೊಂದು ಎಲ್ಲಿ ಬೇಕಾದ್ರೆ ಮಾರ್ಕೋಬಹುದು.
ನಾವು ಯಾವ್ದೋ ಬೇಕಾದ್ರೆ ಇನ್ನೋರ್ವ ರೈತ ಪ್ರಕಾಶ್ ಸವದತ್ತಿ ತಾವು ಈ ಬಾರಿ ಮೆಕ್ಕೆಜೋಳ, ಸೋಯಾಬೀನ್, ಗೋಧಿ ಮತ್ತಿತರ ಬೆಳೆ ಬೆಳೆದಿದ್ದು ನೂತನ ಕೃಷಿ ಕಾಯ್ದೆಗಳಿಂದ ಮಾರಾಟ ಮಾಡಲು ಹೆಚ್ಚಿನ ಅವಕಾಶ ದೊರೆತಿದೆ ಎಂದು ತಿಳಿಸಿದರು. ನಮಗೆ ತಕ್ಷಣ ದುಡ್ಡು ಸಿಗ್ತೈತಿ. ನಮ್ಗೆ ಹೆಚ್ಚಿನ ಬೆಲೆ ನಮಗೆ ದುಡ್ಡು ಎಲ್ಲಿ ಸಿಗತ್ತಲ್ಲ ಅಲ್ಲಿ ನಾವು ಮಾರಾಟ ಮಾಡ್ಬೋದು ಸರ್. ಧಾರವಾಡ ಜಿಲ್ಲಾ ಎಲ್ಲ ರೈತರಿಗಾಗಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಾನು ಧನ್ಯವಾದವನ್ನು ಮಾಡ್ತಿದ್ದೇನೆ. ಎಲ್ಲಿ ಸಿಕ್ಕಲ್ಲೇ ಮಾರ್ಕೊಳಕ್ಕೆ ನಮ್ಮ ಮೋದಿ ಮತ್ತೊಬ್ಬ ರೈತ ನವಲೂರು ಗ್ರಾಮದ ಬಸಪ್ಪ ನಿಗದಿ ತಾವು ಈ ಬಾರಿ ಮೆಕ್ಕೆಜೋಳ ಬೆಳೆದಿದ್ದು ನೂತನ ಕಾಯ್ದೆಯಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿದ್ದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಅನುಕೂಲವಾಗಿದೆ ಎಂದರು. ಭಾಳ ಒಳ್ಳೇದಾಗೈತಿ. ಮೋದಿ ಅವರು ಮಾಡ್ಯಾರ ನಮ್ಗೆ. ನಾವು ಬೇಕಾದಲ್ಲಿ ನಮ್ಮ ಮಾಲ್ ನಾವು ಮಾರ್ಕೋಬಹುದು. ರೈತರ ಪರವಾಗಿ ಮೋದಿ ಅವರು ಭಾಳ ಸಹಾಯ ಮಾಡ್ಯಾರ, ನಮ್ಗೆ ಉಪಕಾರ ಮಾಡ್ಯಾರ. ಅವ್ರಿಗೆ ಕೈ ಮುಗಿದು ನಾವು ಸೇವೆ ಮಾಡ್ತೇವೆ ಅವ್ರದ್ದು. ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಬೈರಾ ಮಡಗಿ ಗ್ರಾಮದ ರೈತರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಅಳವಡಿಸಿಕೊಂಡು ಅಧಿಕ ಲಾಭ ಪಡೆಯುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆಯ ಮುಖಾಂತರ 90% ಸಹಾಯಧನದೊಂದಿಗೆ ಇಸ್ರೇಲ್ ಮಾದರಿಯಲ್ಲಿ ಕೃಷಿ ತಂತ್ರಜ್ಞಾನ ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಮ್ಯಾರಿಗೋಲ್ಡ್ ಸರ್ 2 ಎಕರೆ ಸರ್. ಅದೇ ಒಟ್ಟು 4 ಎಕರೆ ಸ್ವರಾಜಿನ ಒಂದು ನೈಟ್ ಸಂಜೆಗೆ ಟ್ಯಾಪ್ ಬರ್ತದಲ್ಲ ಬಂದ್ ಮಾಡ್ಬಿಟ್ಟು ಅಂತಂದ್ರೆ ಮರುದಿನ ಚಾಲು ಮಾಡಬೇಕು. ಈಗ 1 ಎಕರೆ ಡಿಡಿ ನ್ಯೂಸ್ನೊಂದಿಗೆ ರೈತ ಶಂಕರ್ ಈ ಯೋಜನೆಯಡಿ ಸರ್ಕಾರದಿಂದ ಸಬ್ಸಿಡಿ ಪಡೆದು 4 ಎಕರೆ ಭೂಮಿಯಲ್ಲಿ ಕೃಷಿ ಮಾಡಿ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದೇನೆ ಎಂದು ತಿಳಿಸಿದರು. 4 ಎಕರೆ 1 ಎಕರೆ ಮಾಡ್ತೀವಲ್ಲ, ಈ 4 ಎಕರೆ ಮಾಡಿದೆ. ನೀರಾವರಿ ಜಾಸ್ತಿಯಾಗಿ ನಮ್ಗೆ ಇದು ಆಗ್ಯದ. ಧನ್ಯವಾದ. ಸಾಂಪ್ರದಾಯಿಕ ಹನಿ ನೀರಾವರಿ ಪದ್ಧತಿ ತಾಲೂಕಿನ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಶಂಕರ್ ಗೌಡ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಿಂತ ಹನಿ ನೀರಾವರಿಯಲ್ಲಿ ಕೃಷಿ ಮಾಡುವುದರಿಂದ 30% ರಿಂದ 40% ನೀರು ಉಳಿತಾಯ ಮಾಡಬಹುದಾಗಿದ್ದು ಪ್ರತಿಯೊಬ್ಬ ರೈತರು ಈ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಪದ್ಧತಿಯ ಮೂಲಕ ನಾವೇನಪ್ಪಾ ಅಂತಂದ್ರೆ ನೀರಿನಲ್ಲಿ ಕರಗುವಂತಹ ಒಂದು ರಸಗೊಬ್ಬರಗಳನ್ನು ಕೂಡ ನೇರವಾಗಿ ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ಇದರಲ್ಲಿ ನಾವು ನೋಡಬಹುದು. ಒಟ್ಟಾರೆಗೆ ಹನಿ ನೀರಾವರಿಯಿಂದ ರೈತರಿಗೆ ತುಂಬ ಲಾಭ ಇದೆ. ಇದರಿಂದ ಎಲ್ಲ ರೈತರು ಕೂಡ ಹನಿ ನೀರಾವರಿ ಸೌಲಭ್ಯವನ್ನು ಬಳಸಿಕೊಂಡು ಉತ್ತಮವಾದ ಬೆಳೆಯನ್ನು ತೆಗಿಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕೋವಿಡ್-19 ಸಾಂಕ್ರಾಮಿಕದಿಂದಾಗಿ ಸರ್ಕಾರದ ಆದೇಶದನ್ವಯ ಮೈಸೂರು ವಿಶ್ವವಿದ್ಯಾಲಯ 1 ರಿಂದ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸದೆ ತೇರ್ಗಡೆ ಮಾಡಲಾಗಿದೆ ಎಂದು ಮೈಸೂರು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಪತಿ ಮಹಾದೇವನ್ ಡಿಡಿ ನ್ಯೂಸ್ಗೆ ತಿಳಿಸಿದ್ದಾರೆ. ಕೇಂದ್ರದ ಯುಜಿಸಿ ಮಾರ್ಗಸೂಚಿ ಅನ್ವಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಿದ್ದು ಪರೀಕ್ಷೆ ಬರೆಯದ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲಾಗುತ್ತದೆ ಎಂದರು. ಅಂಕಪಟ್ಟಿಯಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಪರೀಕ್ಷೆ ಬರೆದು ಪಾಸ್ ಆದ ರೀತಿಯಲ್ಲೇ ಅಂಕಪಟ್ಟಿ ಇರಲಿದೆ ಎಂದು ತಿಳಿಸಿದರು. ಕಳೆದ ಸೆಮಿಸ್ಟರ್ನ ಅಂಕಗಳ ಆಧಾರದ ಮೇಲೆ ಅವರಿಗೆ 3 ಮತ್ತು 5ನೇ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡಿದ್ದೀವಿ. ಅವರಿಗೆ ಮಾರ್ಕ್ಸ್ ಕಾರ್ಡು ಕೂಡ ಕೊಟ್ಟಿದ್ದೀವಿ. ಆ ಮಾರ್ಕ್ಸ್ ಕಾರ್ಡಲ್ಲಿ ಯಾವುದೇ ಈ ಥರ ನ್ಯೂನತೆಗಳು, ಅದು ವ್ಯತ್ಯಾಸಗಳು, ಈ ವ್ಯತ್ಯಾಸದಿಂದ ಈ ವಿದ್ಯಾರ್ಥಿ ಈ ರೀತಿ ಪಾಸಾಗಿದ್ದಾನೆ ಅನ್ನುವ ಯಾವುದೇ ಕುರುಹು ಕೂಡ ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರೋದಿಲ್ಲ. ಆ ಮಾರ್ಕ್ಸ್ ಕಾರ್ಡು ಆ್ಯಸ್ ಯೂಶುವಲ್ ಅವನು ಪರೀಕ್ಷೆ ಬರೆದು ಪಾಸಾದಾಗೇ ಇರ್ತದೆ ಹೊರತು ಯಾವುದೇ ವ್ಯತ್ಯಾಸಗಳು ಕೂಡ ಆಗಿರೋದಿಲ್ಲ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತ ಕ್ರಿಕೆಟ್ ತಂಡ ಕ್ಯಾನ್ಬೆರಾದಲ್ಲಿ 3 ಪಂದ್ಯಗಳ ಟಿ20 ಸರಣಿಯ ಪ್ರಥಮ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿರುವ ಆಸ್ಟ್ರೇಲಿಯಾ ಇತ್ತೀಚಿನ ವರದಿ ಬಂದಾಗ 14 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 104 ರನ್ ಮಾಡಿ ಆಡುತ್ತಿದೆ. 2ನೇ ಮತ್ತು 3ನೇ ಟಿ20 ಪಂದ್ಯ ಸಿಡ್ನಿಯಲ್ಲಿ ಡಿಸೆಂಬರ್ 6 ಮತ್ತು 8ರಂದು ನಡೆಯಲಿವೆ. ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದ ಸರಣಿಯಲ್ಲಿ ಭಾರತದ ವಿರುದ್ಧ 2-1 ರಿಂದ ಆತಿಥೇಯ ಆಸ್ಟ್ರೇಲಿಯಾ ಗೆಲುವು ಸಾಧಿಸಿದೆ. ಭಾರತ ಟಿ20 ಸರಣಿಯನ್ನು ಕೈವಶ ಮಾಡಿಕೊಳ್ಳುವ ಹುಮ್ಮಸ್ಸಿನಲ್ಲಿದೆ. ಭಾರತ ಹಾಗೂ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಗಳು ಈ ಪ್ರವಾಸದ ವೇಳೆ 4 ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದು ಪ್ರಥಮ ಟೆಸ್ಟ್ ಪಂದ್ಯ ಅಡಿಲೇಡ್ನಲ್ಲಿ ಡಿಸೆಂಬರ್ 17ರಂದು ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೀಘ್ರದಲ್ಲೇ ಕೋವಿಡ್-19 ಲಸಿಕೆ ನಿರೀಕ್ಷೆ, ಕೆಲವು ವಾರಗಳ ನಂತರ ವಿತರಣೆಗೆ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಕೊರೋನಾ ಸೋಂಕು 2ನೇ ಅಲೆ ಹಿನ್ನೆಲೆ ಡಿಸೆಂಬರ್ 20ರಿಂದ ಹಲವು ಸಭೆ ಸಮಾರಂಭ ನಿರ್ಬಂಧಕ್ಕೆ ಶಿಫಾರಸು, ಡಾ ಕೆ ಸುಧಾಕರ್.
ಕರ್ನಾಟಕ ಬಂದ್ಗೆ ನೀಡಿರುವ ಕರೆ ಹಿಂಪಡೆಯಬೇಕು, ಸಂಘಟನೆಗಳೊಂದಿಗೆ ಚರ್ಚೆಗೆ ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯಧನ ಫಲಾನುಭವಿಗಳ ಖಾತೆಗೆ ಜಮೆ, ಭ್ರಷ್ಟಾಚಾರ, ಸೋರಿಕೆ ಪ್ರಮಾಣ ಇಳಿಕೆ, ಸಚಿವ ಪ್ರಕಾಶ್ ಜಾವಡೇಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.